ಮತ್ತೆ ಸಿಎಂ ಆಗುವ ಕನಸನ್ನು ಬಿಚ್ಚಿಟ್ಟಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. 2028ರಲ್ಲಿ ನಾನು ಸಿಎಂ ಸ್ಥಾನಕ್ಕೆ ಟ್ರೈ ಮಾಡ್ತೇನೆ. ಮುಖ್ಯಮಂತ್ರಿ ಆಗುವ ಕನಸನ್ನು ಹೊತ್ತಿರುವಂಥ ಸತೀಶ್ ಜಾರಕಿಹೊಳಿ ಅವರು ಈ ಹಿಂದೆಯೂ ಕೂಡ ತಮ್ಮ ಮನದಾಸೆಯನ್ನು ಬಿಚ್ಚಿಡ್ತಾ ಇದ್ರು. ಈಗಲೂ ಕೂಡ ಹೇಳಿದ್ದಾರೆ 2028ರಲ್ಲಿ ಸಿಎಂಗೆ ಟ್ರೈ ಮಾಡ್ತೀನಿ ನಾನು. ಈಗ ಸಿಎಂ ಇದ್ದಾರೆ, ನಾನು ಸಿಎಂ ಆಗುವಂಥ ಪ್ರಶ್ನೆ ಈಗ ಸದ್ಯಕ್ಕಿಲ್ಲ ಅಂತ ರಾಯಚೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಈ ರೀತಿಯ ಅವಕಾಶ ನನಗಿಲ್ಲ, ಮುಂದಿನ ಅವಧಿಗೆ ನೋಡೋಣ, ಈ ಅವಧಿಗೆ ಸಿಎಂ ಸ್ಥಾನ ಸಿಗಲ್ಲ ಅಂತ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ. ಎರಡು ಅರ್ಥಗಳಿದ್ದಾವೆ ಇಲ್ಲಿ. ಈಗ ಮುಖ್ಯಮಂತ್ರಿಯ ಹುದ್ದೆ ಖಾಲಿ ಇಲ್ಲ, ಹಾಲಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರಿದ್ದಾರೆ, ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆಯೂ ಇಲ್ಲ ಅನ್ನುವ ಅರ್ಥದಲ್ಲೂ ಕೂಡ ಮಾತನಾಡಿದ್ದಾರೆ. ಈ ಬಾರಿ ನನಗೆ ಅವಕಾಶ ಸಿಗಲ್ಲ, ಬಟ್ ಮುಂದಿನ ಬಾರಿ ನಾನೇ ಸಿಎಂ ಅನ್ನುವ ಅರ್ಥದಲ್ಲಿ ಮಾತನಾಡಿದ್ದಾರೆ. ನಮ್ಮ ವ್ಯಾಪ್ತಿ ಅಲ್ಲ, ನಾವು ಅದ್ರಾಗ ಮಂತ್ರಿಗಳಷ್ಟೇ, ಒಬ್ಬರು ಬದಲಾವಣೆ ಮಾಡೋದು ವಿಸ್ತರಣೆ ಮಾಡೋದು ನಮ್ಮ ಮಟ್ಟದಲ್ಲಿ ಇಲ್ಲವೇ ಇಲ್ಲ ಅಂತ ಪದೇ ಪದೇ ಹೇಳಿದ್ದೀವಿ. ಅದನ್ನು ಸಿ ಎಮ್ ಅವ್ರು ಹೇಳಬೇಕು, ಇಲ್ಲಾಂದರೆ ಡಿ ಸಿ ಎಮ್ ಅವ್ರು ಹೇಳಬೇಕು. ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಸಿ ಎಂ ಅಂತಿದ್ದಾರೆ. ಇಲ್ಲ ಅದನ್ನು ನಾವು ಯಾವಾಗ ಕ್ಲೇಮ್ ಮಾಡೇ ಇಲ್ಲ, ನಾವು. ಒಂದು ವೇಳೆ ಅವಕಾಶ ಸಿಕ್ಕರೆ ಇಲ್ಲ ಅಂಥ ಅವಕಾಶ ಬರೋಲ್ಲ. ಇದ್ದಾರಲ್ಲ ಮುಖ್ಯಮಂತ್ರಿಗಳು ಇದ್ದಾರೆ. ಸೊ ಅವ್ರ ಮುಂದೆ ಇಲ್ಲ ಸಿಗು ಪ್ರಶ್ನೆ ಬರೋದಿಲ್ಲ ಅದು ಈ ಅವಧಿಗೆ ಬರೋಲ್ಲ. ನಾವು ಮುಂದಿನ ಅವಧಿ ಅಂತ ಹೇಳಿದ್ವಿ, ನೋಡೋಣ ಕಾದು. 28ರಿಗೆ ನಾವು ಟ್ರೈ ಮಾಡ್ತೀವಿ ಅಂತ ಹೇಳಿದ್ದೀವಿ. ಈ ಅವಧಿಗೆ ನಮ್ಮ ಪ್ರಶ್ನೆ ಇಲ್ಲ. ಅಲ್ಲ ನಮ್ಮ ವ್ಯಾಪ್ತಿ ಅಲ್ಲ, ನಾವು ಅದ್ರಾಗ ಮಂತ್ರಿಗಳಷ್ಟೇ, ಒಬ್ಬರು ಬದಲಾವಣೆ ಮಾಡೋದು ವಿಸ್ತರಣೆ ಮಾಡೋದು ನಮ್ಮ ಮಟ್ಟದಲ್ಲಿ ಇಲ್ಲವೇ ಇಲ್ಲ ಅಂತ ಪದೇ ಪದೇ